ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಆ್ಯಂಡ್ ಶುಭೋದಯ. ಇವತ್ತಿನ ಟಾಪಿಕ್ ಈ ಒಂದು ಮುಸ್ಸಂಜೆ ಮಾತಲ್ಲಿ ಸಮಸ್ಯೆ ಅಂದರೆ ಈ ಪ್ರಾಬ್ಲಮ್ಸ್. ಮನುಷ್ಯನಿಗೆ ಈ ಪ್ರಾಬ್ಲಮ್ ಬಂದವಾಗ ತುಂಬಾನೇ ಕುಗ್ಬಿಡ್ತಾನೆ ಅಲ್ವಾ. ಪ್ರಾಬ್ಲಮ್ ಬಂದರೆ ಸಾಕು, ಈ ಜೀವನನೇ ಬೇಡ ಅಂತ ಅನ್ಸಕ್ಕೆ ಶುರು ಆಗತ್ತೆ. ಆದರೆ ಅಂಥ ವ್ಯಕ್ತಿಗಳಿಗೆ ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ನೋಡಿ, ಹಗಲು ಬಂದಾಗ ರಾತ್ರಿ ಬರುತ್ತೆ, ರಾತ್ರಿ ಬಂದಾಗ ಹಗಲು ಬರಲೇಬೇಕು. ಕಷ್ಟ ಜೊತೆಗೆ ಸುಖ ಅನ್ನೋದು ಇತ್ತೇ ಇಟ್ಟಿರ್ತಾನೆ ದೇವರು. ಬಟ್ ಆ ಕಷ್ಟನ ಸ್ವಲ್ಪ ಫೇಸ್ ಮಾಡೋದನ್ನ ಕಲಿಬೇಕು. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಕಷ್ಟ ಅಂತ ಹೇಳ್ತಾ ಇದ್ದೀವಿ ನಾವು ಇವತ್ತು, ಅದು ಬರುತ್ತೆ ಹೋಗುತ್ತೆ. ಆದರೆ ಇವತ್ತು ಹೊರಗಡೆ ಎಷ್ಟೋ ಜನ ಫಿಸಿಕಲಿ ಚಾಲೆಂಜ್ ಇದ್ರೂ ಕೂಡ ಲೈಫ್ನ ಚಾಲೆಂಜ್ ಆಗಿ ತಗೊಂಡು ಲೀಡ್ ಮಾಡ್ತಾ ಇದ್ದಾರೆ. ನೋಡಿ, ಕಷ್ಟ ಬರುತ್ತೆ ಅಂತ ನಾವು ಎಲ್ಲೋ ಒಂದು ಕಡೆಗೆ ನೊಂದ್ಕೊಳ್ತಾ ಇದ್ದೀವಿ, ಜೀವನನೇ ಸಾಕು ಅಂತ ಅನ್ಕೊಳ್ತಾ ಇದ್ದೀವಿ. ಆದರೆ ಒಂದು ಕಾಲಿಲ್ಲ ಅಂತ ಅನ್ಕೊಳ್ಳಿ, ಜೀವನ ಪೂರ್ತಿ ಅದು ಮತ್ತೆ ಪುನಃ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಬರುವಂಥ ಕಷ್ಟ ರಿಟರ್ನ್ಸ್ ಹೋಗುತ್ತೆ. ಒಂದು ಕೈ ಇಲ್ಲ ಅಂತ ಅನ್ಕೊಳ್ಳಿ, ಒಂದು ಕಣ್ಣಿಲ್ಲ ಅಂತ ಅನ್ಕೊಳ್ಳಿ, ಮತ್ತೆ ಪುನಃ ಬರೋಕ್ಕೆ ಸಾಧ್ಯತೆ ಇದೆಯಾ? ಅಂಥ ವ್ಯಕ್ತಿಗಳ ಇವತ್ತು ಸಮಾಜದಲ್ಲಿ ಏನೋ ಅಚೀವ್ ಮಾಡ್ತಾ ಇದ್ದಾರೆ, ಏನೋ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅಂದಮೇಲೆ ಅವರ ಕಷ್ಟದ ಮುಂದೆ ನಮ್ಮ ಕಷ್ಟ ದೊಡ್ಡದ? ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ. ಹೊರಗಡೆ ಸುತ್ತಾಡಿ ನೋಡಿದ್ರೆ ಗೊತ್ತಾಗತ್ತೆ, ಇಂತೆಂಥವರು ಬದುಕ್ತಾ ಇದ್ದಾರೆ ಅಂದಮೇಲೆ ಸಣ್ಣ ಯಾವುದೋ ಒಂದು ಕಷ್ಟ ಬಂತು ಅಂತ ಹೆದರ್ಕೊಂಡು ಲೈಫೇ ಬೇಡ ಅಂತ ಅನ್ಕೊಳ್ಳೋದು ಸರಿಯಾ? ಒಂದು ಕ್ಷಣ ಯೋಚನೆ ಮಾಡಿ. ಅಂಥ ವ್ಯಕ್ತಿಗಳು ಒಂದು ಕಾಲಿಲ್ಲ ಅಂದ್ರೂ ಕೂಡ ಬದುಕೋದು ಭಾಳ ಕಷ್ಟ ಅಂತಾದ್ರಲ್ಲಿ ಲೈಫ್ನಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ಅಂದಮೇಲೆ ನಮ್ಮ ಕೈಲಾಗಲ್ವಾ? 100% ಪಾಸಿಬಲ್ ಇದೆ, ನಮ್ಮ ಕೈಲೂ ಕೂಡ ಆಗತ್ತೆ. ಬಟ್ ಅನ್ಕೊಳ್ತಾ ಇದ್ದೀವಿ ನಮ್ಮ ಕಷ್ಟನೇ ದೊಡ್ಡದು ಅಂತ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾನಂತೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಮನುಷ್ಯನಿಗೆ ನಂಬಿಕೆ ಇದ್ರೆ ಏನು ಬೇಕಾದ್ರೂ ಕೂಡ ಮಾಡ್ಬೋದು, ಏನು ಬೇಕಾದ್ರೂ ಸಾಧನೆ ಕೂಡ ಮಾಡ್ಬೋದು. ಎರಡೂ ಕೈ ಇಲ್ದಿರ್ತಕ್ಕಂಥ ವ್ಯಕ್ತಿ ಇವತ್ತು ಕಾರ್ನ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಸೊ ಇವತ್ತು ಏನೇನೋ ಮಾಡಿದ್ದಾರೆ ಅಚೀವ್ಮೆಂಟು, ಅವ್ರನ್ನ ನೋಡಿದಾಗ ನಮ್ಮ ಕಷ್ಟ ಏನೂ ಅಲ್ಲ. ಫಿಸಿಕಲಿ ನಾವು ಕರೆಕ್ಟ್ ಆಗಿದ್ದೀವಿ ಅಂದರೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಏನೇ ಕಷ್ಟ ಬರಲಿ ಆ ಕಷ್ಟನ ಮೆಟ್ಟಿ ನಿಂತ್ಕೊಳ್ಳೋಕ್ಕೆ ಒಂದು ಧೈರ್ಯ ತಗೊಳ್ಳಿ. ಆ್ಯಂಡ್ ಮಾಡುವಂಥ ಕೆಲಸದ ಮೇಲೆ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಕೆಲಸ ಮಾಡಿ. 100% ನೀವು ಆ ಒಂದು ಸರ್ಕಲಿಂದ, ಆ ಕಷ್ಟ ಅನ್ನೋ ಸರ್ಕಲಿಂದ ಮುಂದೆ ಹೋಗ್ತೀರಾ. ನಿಮಗೆ ನೀವು ನಂಬಿ ಅಂತ ಹೇಳ್ತಾ ಹೋಗೋಕ್ಕಿಂತ ಒಂದೇ ಒಂದು ಮಾತು ಹೋಗೋಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ, ನಾಳೆ ಅನ್ನೋದು ಲೈಫಲ್ಲಿ ಬಂದೇ ಬರುತ್ತೆ, ನಿನ್ನೆ ಅನ್ನೋದು ಮುಗಿದೋಗಿರುವಂಥ ಒಂದು ಕತೆ. ಈ ಪ್ರೆಸೆಂಟ್ ವೆರಿ ಇಂಪಾರ್ಟೆಂಟ್, ಅದನ್ನು ಕ್ಯಾಚ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಒಟ್ಟಿಗೆ, ಈ ನನ್ನ ವಾಯ್ಸ್ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗೈಸ್. ಬಾಯ್, ಟೇಕ್ ಕೇರ್.